ಈ ಸಲ ಆದರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವ್ರು ಡಿಸರ್ವಿಂಗ್ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಡಿಸರ್ವಿಂಗ್ ಇದ್ದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಹೇಳಿದೆ ನಾನು ನಿಮಗೆ, ಮನಸ್ಸಿಗೂ ಗಾಯ ಆಗಿದೆ, ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ. ಅದು ಯಾವುದೂ ನಂಗೆ ಲೆಕ್ಕಕ್ಕೆ ಬರಲಿಲ್ಲ. ಈಗ ವಿನ್ನರ್ ಆ್ಯಂಡ್ ರನ್ನರ್ ಅನೌನ್ಸ್ ಆಗೋಗಿದೆ. ಸೊ ಅಶ್ವಿನಿ ಅವರು ಒಂದು ಗೆಲ್ತಾರೆ ಇಲ್ಲ ರನ್ನರ್ ಆಗ್ತಾರೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ರು, ಬಟ್ ಎರಡೂ ಇಲ್ಲ. ನಿಮಗಿಂತ ಅವರಿಬ್ರು ಡಿಸರ್ವಿಂಗ್ ಅಂತ ನಿಮಗೆ ಅನ್ನಿಸ್ತಾ? ಅವ್ರು ಡಿಸರ್ವಿಂಗ್ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಾನಂತೂ ಡಿಸರ್ವಿಂಗ್ ಇದ್ದೆ. ಯಾಕೆ ಅಂದರೆ ಓಟ್ಸನ್ನು ಅಂತ ನೋಡಿದಾಗ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಅವ್ರಿಗೆ ಬಂದಿರೋ ಓಟ್ಸ್ಗೂ ನನಗೆ ಬಂದಿರೋಂಥ ಓಟ್ಸಿಗೆ ನಾನು ಹೊರಗಡೆ ಇಟ್ಬಿಟ್ರೆ ಐ ಥಿಂಕ್ ಐ ಶುಡ್ ಬಿ ದ ವಿನ್ನರ್. ಆ್ಯಕ್ಚುಲಿ ನನಗೆ ಬಂದಿರೋಂಥ ಮಾಹಿತಿ ಇದು ಯಾವುದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವಗಳ ಆಟ. ಬಟ್ ಇಲ್ಲಿ ಯಾವ ಮಾನದಂಡದ ಮೇಲೆ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಇಡೀ ಮನೆಗೆ ನಾನು ಸಮರ್ಪಿಸ್ಕೊಂಡಿದ್ದೆ. ಹೇಳಿದೆ ನಾನು ನಿಮಗೆ, ಮನಸ್ಸಿಗೂ ಗಾಯ ಆಗಿದೆ, ದೈಹಿಕವಾಗಿ ಕೂಡ ನನಗೆ ಗಾಯ ಆಗಿದೆ. ಅದು ಯಾವುದೂ ನಂಗೆ ಲೆಕ್ಕಕ್ಕೆ ಬರಲಿಲ್ಲ. ಬಿಕಾಸ್ ಬಿಗ್ ಬಾಸ್ಗೆ ಹೇಗಿರಬೇಕು ಒಬ್ಬ ಟಫ್ ಕಂಟೆಂಡರ್, ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಇಲ್ಲಿವರೆಗೂ ಈ ಥರದ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಬಿಗ್ ಬಾಸಿಗೆ ಬಂದಿಲ್ಲ. ಇನ್ನು ಮುಂದೆ ಬರ್ತಾರೆ ಅಂದರೆ ಅದು ನನ್ನನ್ನು ಮೀರಿನೇ ಹೋಗಬೇಕು. ಸೊ ಆ ಪ್ರೌಡ್ನೆಸ್ ನನಗಿದೆ. ಈ ಸಲ ಆದರೂ ಸುದೀಪಣ್ಣ ಹೆಣ್ಮಕ್ಳು ಕೈ ಎತ್ತುತ್ತಾರೆ ಮೇಲೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ನನ್ನ ಕೈ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ಸ್ ಡಿಸಪಾಯಿಂಟಿಂಗ್. ರಘು ಎಲ್ರಿಗೂ ಆಗಿದ್ರು ಅವರು ಮಗು, ಮತ್ತು ಇಡೀ ಮನೆಗಾಗಿದ್ರು ಅವ್ರ ಅಣ್ಣ. ನಾನು ಕೊನೆಗೆ ಅವ್ರನ್ನ ಅಣ್ಣ ಅಂತಲೇ ಕರೆದಿದ್ದೀನಿ. ರಘು ಅಣ್ಣ, ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ. ಅಯ್ಯೋ ಸತೀಶಣ್ಣ, ಏನು ಹೇಳಲಿ ನಿಮ್ಮ ಬಗ್ಗೆ, ಒಂದಾ ಎರಡ ಏನೇನು ಹೇಳಲಿ. ಸೀಸನ್ 12ರ ಸ್ವಯಂ ಘೋಷಿತ ಆಗಿದ್ದಂತಹ, ಈಗ ನಿಜವಾಗ್ಲೂ ಕಪ್ಪನ್ನ ಗೆದ್ದಿರುವಂತಹ ಗಿಲ್ಲಿ. ಪೂರ್ತಿ ಲೈಫ್ನ ನೀವು ಬಿಗ್ ಬಾಸ್ನಲ್ಲಿ ನೋಡಿದ್ರೆ ಎಷ್ಟು ದಿನಗಳ ಕಾಲ ಇದ್ರೆ ಅಷ್ಟು ದಿನಗಳು ಜೀವಿಸಿದ್ದೀರಿ. ಸೊ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ, ಒಂದೊಂದು ವರ್ಡ್ ಅಲ್ಲಿ ಏನೇನು ಅನ್ಸುತ್ತೆ ನಿಮಗೆ ಅಂತ. ಓಕೆನಾ? ಫಸ್ಟ್ ಕಾಕ್ರೋಚ್ ಸುದಿ. ಅಯ್ಯೋ ನನ್ನ ಅಣ್ಣ, ಮುದ್ದಿನ ಅಣ್ಣ ಮಂಜು ಭಾಷಿಣಿ. ಅವರು ತುಂಬ ಬೇಗ ಹೊರಟೋದ್ರು. ಸೊ ಅಷ್ಟು ನಂಗೆ ತಿಳ್ಕೊಳಕ್ಕಾಗಲಿಲ್ಲ. ರಾಶಿಕಾ ತುಂಬ ಅದು ಹಠ ಬಿಟ್ಟರೆ ಒಳ್ಳೆ ವ್ಯಕ್ತಿ. ಮಾಳು ತುಂಬ ತುಂಬ ಒಳ್ಳೆಯವರು. ಸ್ಪಂದನ ಅದೊಂಥರ ಕ್ಯೂಟಿ ಪೈ, ಅದು ನಂಗೆ ತುಂಬ ಇಷ್ಟ. ಮಲ್ಲಮ್ಮ ಒಂಥರ ತಾಯಿನೇ, ಗಟ್ಟಿಗಿತ್ತಿ. ಕರಿಬಸಪ್ಪ ಅವರು ಆ್ಯಕ್ಚುಲಿ ನಂಗೆ ಜಾಸ್ತಿ ಇಂಟ್ರ್ಯಾಕ್ಷನ್ ಇಲ್ಲ, ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ. ಕಾವ್ಯ ಹೊಂದಾಣಿಕೆ ಆಗಲೇ ಇಲ್ಲ. ಗಿಲ್ಲಿ ಬಡವರ ಮಕ್ಕಳು ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥ ಹ್ಯಾಶ್ಟ್ಯಾಗ್ಗೆ ವಿರುದ್ಧವಾಗಿ ಅದನ್ನೇ ಸ್ಟ್ರಾಟಜಿಯಾಗಿ ಬಳಸ್ಕೊಂಡು ಬಿಗ್ ಬಾಸ್ ಸೀಸನ್ 12ರ ಸ್ವಯಂ ಘೋಷಿತ ಆಗಿದ್ದಂತಹ, ಈಗ ನಿಜವಾಗ್ಲೂ ಕಪ್ಪನ್ನ ಗೆದ್ದಿರುವಂತಹ ಗಿಲ್ಲಿ. ಜಾನ್ವಿ ನನ್ನ ಜಾನು. ಧ್ರುವಂತ್ ನನ್ನ ಮಗ. ಸೊ ತುಂಬ ಇಷ್ಟ ಆಗ್ತಾನೆ ಅವನು ನನಗೆ. ಚಂದ್ರಣ್ಣ ಅವರು ಚೆನ್ನಾಗಿ ಇನ್ನೂ ಆಟ ಆಡಿದರೆ ಗಿಲ್ಲಿನ ಮೀರಿಸ್ಬೋದಾಗಿತ್ತು, ಬಟ್ ಅವರು ಆಡಲಿಲ್ಲ. ಧನುಷ್ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ತುಂಬ ಸೈಲೆಂಟಾಗಿ ಇದ್ಬಿಟ್ರು. ಸೊ ಸೈಲೆಂಟ್ ಸ್ಟಾರ್. ಸತೀಶಣ್ಣ, ಅಯ್ಯೋ ಸತೀಶಣ್ಣ, ಏನು ಹೇಳಲಿ ನಿಮ್ಮ ಬಗ್ಗೆ, ಒಂದಾ ಎರಡ ಏನೇನು ಹೇಳಲಿ. ನೆಕ್ಸ್ಟ್ ಆ್ಯಶ್ ತುಂಬ ಬೇಗ ಹೋದರು. ಸೊ ಐ ಥಿಂಕ್ ತುಂಬ ಫಿಸಿಕಲಿ ಅವ್ರು ಸ್ಟ್ರಾಂಗ್ ಇದ್ರು ಅನ್ಸುತ್ತೆ, ಬಟ್ ಅವ್ರು ಪೋಟ್ರೆ ಮಾಡೋಕ್ಕೆ ಟೈಮಿಗೆ ಪಾಪ ಅವ್ರಿಗೆ ಸಿಗಲಿಲ್ಲ ಅವಕಾಶ. ಅಭಿನೂ ಒಂಥರ ನನಗೆ ಆ ಮಗನ ಫೀಲೇ ಕೊಡ್ತಾ ಇದ್ದ. ಸೂರಜ್, ಧ್ರುವಂತ್. ರಕ್ಷಿತಾ ನನ್ನ ಫೇವ್ರೆಟ್. ಆ್ಯಂಡ್ ಕೊನೆಯಲ್ಲಿ ಕ್ಷಣದಲ್ಲಿ ನಾನು ಅವಳನ್ನ ಅಪ್ಕೊಂಡಾಗ ನನ್ನನ್ನು ಕಣ್ಣೀರು ಹಾಕಿ ಕಳಿಸ್ಕೊಟ್ಟಿದ್ದ ಅವಳೇನೆ. ಐ ಲವ್ ಹರ್. ಅಮಿತ್ ಚಟ್ಪಟ್ ಪಟಾಕಿ, ಬಟ್ ಅಲ್ಲಿ ಮಾತೇ ಆಡಲಿಲ್ಲ, ಅವ್ರು ಜುಪ್. ಸೊ ರಘು ಎಲ್ರಿಗೂ ಆಗಿದ್ರು ಅವರು ಮಗು, ಮತ್ತು ಇಡೀ ಮನೆಗಾಗಿದ್ರು ಅವ್ರ ಅಣ್ಣ. ನಾನು ಕೊನೆಗೆ ಅವ್ರನ್ನ ಅಣ್ಣ ಅಂತಲೇ ಕರೆದಿದ್ದೀನಿ. ರಘು ಅಣ್ಣ. ಇಷ್ಟ ಇಲ್ಲ ಅಂತಿದ್ರೆ ಇಲ್ಲ, ರಘು ಅಣ್ಣ. ರಿಷಾ ಶಿ ವಾಸ್ ಅ ಸ್ಟ್ರಾಂಗ್ ಕಂಟೆಂಡರ್, ಬಟ್ ಒಂಚೂರು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಆಯಿತು. ಸೂರಜ್ ಮಗ. ಅಶ್ವಿನಿ ಗೌಡ ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ. ಎಸ್,